ಶೀರ್ಷಾಸನಕ್ಕೆ ಹೋಗ್ಬೇಕು. ಫಸ್ಟು ಮೊದಲು ನೀವು ಶೀರ್ಷಾಸನದಲ್ಲಿ ಕಂಫರ್ಟಬಲ್ ಇರಬೇಕು. ಕಂಫರ್ಟಬಲ್ ಇದ್ದರೆ ಮಾತ್ರ ಈ ವೇರಿಯೇಷನ್ ಟ್ರೈ ಮಾಡಿ. ಇಂಟರ್ಲಾಕ್ ಮಾಡಿ ಶೀರ್ಷಾಸನಕ್ಕೆ ಹೋಗಿ ಎತ್ತಿ ಇಟ್ಟು ಎಕ್ಸೆಲ್ ಮಾಡ್ತಾ ಹೋಗ್ಬೇಕು ಮೇಲೆ. ಇನ್ಹೇಲ್ ಮಾಡಿ ಎಕ್ಸೆಲ್ ಮಾಡ್ತಾ ಸ್ಪೈನ್ ಆರ್ಚ್ ಮಾಡಬೇಕು. ಫಸ್ಟು ತೂಕ ಮೊಣಕೈ ಮೇಲೆ ಹೋಗಬೇಕು. ತೂಕ ಮೊಣಕೈ ಮೇಲೆ ಹೋಗ್ತಾ ಹೋಗ್ತಾ ಸ್ಪೈನ್ ಅದೇ ಬೆಂಡ್ ಆಗುತ್ತೆ ಡ್ಯೂ ಟು ಇನ್ಫ್ಲೂಯೆನ್ಸ್ ಆಫ್ ದ ಗ್ರಾವಿಟಿ. ನೀಸ್ ಬೆಂಡ್ ಮಾಡಬೇಕು. ಎಷ್ಟಾಗುತ್ತೆ ಅಷ್ಟು ಡೀಪ್ ಹೋಗಬೇಕು. ನೀವು ಹೀಲ್ ಲ್ಯಾಂಡ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಟೋಸ್ ಲ್ಯಾಂಡ್ ಮಾಡಬೇಕು. ಟೋಸ್ ಎಕ್ಸ್ಟೆಂಡ್ ಆಗಿರಬೇಕು. ನಂತರ ಕೆಳಗಿಳಿಸ್ಬೇಕು. ಎಲ್ಬೋಸು ಮತ್ತು ಹೆಡ್ಡನ್ನು ಅಡ್ಜಸ್ಟ್ ಮಾಡಿಕೊಂಡು ತೂಕನ ಮೊಳಕೈ ಮೇಲೆ ಕಳಿಸ್ತಾ ಉಸಿರು ಹೊರ ಹಾಕ್ತಾ ಎರಡೂ ಕಾಲನ್ನು ನೇರ ಮಾಡಬೇಕು. ಎಷ್ಟಾಗುತ್ತೆ ಅಷ್ಟು ತೂಕ ಮೊಣಕೈ ಮೇಲೆ ಬರಲಿ. ಹೆಡ್ಡು ಸುಮ್ಮನೆ ಸಪೋರ್ಟ್ಗಿದೆ. ವೆಯ್ಟ್ ಬೇರಿಂಗ್ ಪಾಯಿಂಟ್ ಬಂದು ಎಲ್ಬೋಸು. ಐದರಿಂದ 8 ಬಾರಿ ಉಸಿರಾಡಬೇಕು. ಕಾಲು ಹತ್ರ ತೊಗೊಬೇಕು. ಹೊರಗೆ ಬರಬೇಕು ಅಂದರೆ ಎಷ್ಟಾಗುತ್ತೆ ಅಷ್ಟು ಹತ್ರ ತೊಗೊಬೇಕು. ರಾಕ್ ಮಾಡಬೇಕು. ಮೊಣಕೈ ಮೇಲೆ ತೂಕ ಬರೋದು, ನೀವು ಕಾಲನ್ನ ಮೇಲೊತ್ತೋದು ಎರಡೂ ಒಂದೇ ಟೈಮಲ್ಲಿ ಆಗಬೇಕು. ಉಸಿರು ಹಾಕಬೇಕು. ಮೊಣಕೈ ಮೇಲೆ ತೂಕ ಹೋಗ್ತಾ ಕಾಲ ಮೇಲೆ ಬರಬೇಕು. ಶೀರ್ಷಾಸನಕ್ಕೆ ಬಂದು ನಿಧಾನವಾಗಿ ಕೆಳಗಿಳಿಸಿ ರಿಲ್ಯಾಕ್ಸ್ ಮಾಡಬೇಕು.